ನಮಸ್ಕಾರ ಸ್ನೇಹಿತರೆ, ನೀವು CNC ಮಷಿನ್ ಬಗ್ಗೆ ಕಲಿಬೇಕಾ? ನಿಮಗೆ ಕೋಡ್ ಬಗ್ಗೆ ಗೊತ್ತಿಲ್ವಾ? ನೀವು ಇಂಗ್ಲೀಷ್ ಅರ್ಥ ಆಗಲ್ವಾ? ಸೊ ನಾವು ಇಲ್ಲಿ ಟೆಕ್ನಿಕಲ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ನಿಮಗೆ CNC ಆಪರೇಟಿಂಗ್ ಮತ್ತು ಪ್ರೋಗ್ರಾಮಿಂಗ್ ಮತ್ತು ಮಷಿನ್ ಯಾವ ಥರ ವರ್ಕ್ ಆಗುತ್ತೆ, ಸೊ ಪ್ರತಿಯೊಂದು ಕೂಡ ನಾವು ಕನ್ನಡದಲ್ಲೇ ನಿಮಗೆ ಹೇಳ್ತಾ ಹೋಗ್ತೀವಿ. ಸೊ ಅದ್ರ ಸಲುವಾಗಿ ನೀವು ಇದು ವಿಡಿಯೋನ ನೋಡಿ. ಓಕೆ, ಸೊ ಮೊದಲನೇದಾಗಿ ನೀವು ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಾ ಇದೆ, ಸೊ ಇದು ನಾವು CNC ಮಿಲ್ಲಿಂಗ್ ಮಷಿನ್ ಅಂತ ಕರಿತೀವಿ. ಸೊ ಮಷಿನ್ ಬಗ್ಗೆ ಒಂದು ನೋಡ್ಕೊಂಬರ್ರಿ. ಕಾಣಿಸ್ತಿದೆ ನಿಮಗೆ? ಸೊ ನೀವು ವರ್ಕ್ಶಾಪ್ ಎಲ್ಲ ನೋಡಿಲ್ಲ ಅಂತಂದ್ರೂ ಕೂಡ ನೀವು ಎಲ್ಲ ನೋಡ್ಬೋದು. ವರ್ಕ್ಶಾಪ್ ಯಾವ ಥರ ಇರುತ್ತೆ, ವರ್ಕ್ಶಾಪ್ನಲ್ಲಿ ಯಾವ್ಯಾವ ಥರ ಸೆಟಪ್ಸ್ ಇರುತ್ತೆ ಅಂತ. ಓಕೆ, ಸೊ ಇದು CNC ಮಿಲ್ಲಿಂಗ್ ಮಷಿನ್. ಸೊ CNC ಮಿಲ್ಲಿಂಗ್ ಅಂದ ತಕ್ಷಣ ಅದರಲ್ಲಿ ನಮಗೆ CNC ಮಷಿನಲ್ಲಿ ಬೇರೆ ಬೇರೆ ಮಷಿನ್ಸ್ ಎಲ್ಲ ಇರುತ್ತೆ. ಸೊ ನಾನು ನಿಮಗೆ ಒಂದು ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ಸೊ ಇದು ವರ್ಟಿಕಲ್ ಮಿಲ್ಲಿಂಗ್ ಮಷಿನ್ ಅಂತ ಕರಿತೀವಿ, VMC, ವರ್ಟಿಕಲ್ ಮಷಿನಿಂಗ್ ಸೆಂಟರ್ ಅಂತ ಕರಿತೀವಿ. ಸೊ ವರ್ಟಿಕಲ್ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಮಷಿನ್ ಸ್ಪಿಂಡಲ್ ಏನಿದೆ ಅಂದರೆ ವರ್ಟಿಕಲ್ ಕಾನ್ಫಿಗ್ರೇಷನ್ ಇದೆ. ಸೊ ಅದ್ರ ಸಲುವಾಗಿ ನಾವೇನು ಕರಿತೀವಿ ಅನ್ನೋದಕ್ಕೆ ವರ್ಟಿಕಲ್ ಮಷಿನಿಂಗ್ ಸೆಂಟರ್ ಅಂತ ನಾವು ಅದಕ್ಕೆ ಕರಿತೀವಿ. ಓಕೆ, ಸೊ ಮೊದಲನೇದಾಗಿ ಮಷಿನ್ ಪಾರ್ಟ್ಸ್ ಎಲ್ಲ ನೋಡ್ರಿ. ದಿಸ್ ಫಸ್ಟ್ ಒನ್ ಇಸ್ ಅ ಕ್ಯಾಬಿನ್. ಸೊ ನಮಗೆಲ್ಲ ಇಲ್ಲಿ ಬ್ಲೂ ಕಲರ್ನಲ್ಲಿ ಏನು ಬಂದಿದೆಯಲ್ಲ, ಸೊ ಇದೆಲ್ಲ ನಾವೇನು ಕರಿತೀವಿ ಅಂತಂದ್ರೆ ಕ್ಯಾಬಿನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಒನ್ ಇಸ್ ನೋಡ್ರಿ ಮೇನ್ ಸ್ವಿಚ್. ಸೊ ಮಷಿನ್ ಸ್ಟಾರ್ಟ್ ಮಾಡಬೇಕಾದ್ರೆ ಮೊದಲನೇದಾಗಿ ನಾವೇನು ಮಾಡಬೇಕು, ಇದು ಸ್ವಿಚ್ನ ನಾವು ಆನ್ ಮಾಡ್ಕೋಬೇಕು. ಓಕೆನಾ? ಸೊ ಇದು ಆನ್ ಮಾಡಿದಾಗ ನಮಗೇನಾಗುತ್ತೆ, ಮಷಿನ್ ಆನ್ ಆಗುತ್ತೆ. ನೆಕ್ಸ್ಟ್ ನೋಡ್ರಿ RH ಮೇಂಟೆನೆನ್ಸ್ ಫ್ಲ್ಯಾಪ್ ಅಂತ ಇದೆ. RH ಮೇಂಟೆನೆನ್ಸ್ ಫ್ಲ್ಯಾಪ್ ಅಂದರೆ ಏನು ಅಂತಂದ್ರೆ ನೋಡ್ರಿ, ರೈಟ್ ಹ್ಯಾಂಡ್ ಮೇಂಟೆನೆನ್ಸ್ ಫ್ಲ್ಯಾಪ್ ಅಂತ ಕರಿತೀವಿ. ಸೊ ಇದ್ರ ಒಳಗಡೆ ನಮ್ಗೆ ಏನು ಕೊಟ್ಟಿದೆ ಅಂದರೆ ನ್ಯೂಮೆಟಿಕ್ ಯೂನಿಟ್ ಇದೆ. ಸೊ ಡೋರ್ ಒಂದು ಟೈಮ್ ಓಪನ್ ಮಾಡಿರಿ, ನ್ಯೂಮೆಟಿಕ್ ಕಿಟ್ ಅಂತ ಕರಿತೀವಿ. ಸೊ ನ್ಯೂಮೆಟಿಕ್ ಕಿಟ್ ಎದ್ರ ಸಲುವಾಗಿ ಯೂಸ್ ಆಗ್ತೈತೆ ಅಂದ್ರೆ ನಮ್ಗೆ ಕಟಿಂಗ್ ಟೂಲ್ ಏನು ಸ್ಪಿಂಡಲ್ನಲ್ಲಿ ಹೋಲ್ಡ್ ಮಾಡ್ತೀವಿ, ಅದು ಹೋಲ್ಡ್ ಆಗಬೇಕಾದ್ರೆ ನಮ್ಗೇನು ಬೇಕು ಅಂತಂದ್ರೆ ನ್ಯೂಮೆಟಿಕ್ ಕಿಟ್ನ ಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ ಇಸ್ ಸೆಕೆಂಡ್ ಒನ್ ಸೆಂಟ್ರಲ್ ಲುಬ್ರಿಕೇಶನ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಸೆಂಟ್ರಲ್ ಲುಬ್ರಿಕೇಶನ್ ಅಂತ ಕರಿತೀವಿ. ಸೆಂಟ್ರಲ್ ಲುಬ್ರಿಕೇಶನ್ ಅದಕ್ಕೆ ಯೂಸ್ ಆಗುತ್ತೆ ಅಂತಂದರೆ ಮಷಿನ್ಸ್ನಲ್ಲಿ ಏನೇನು ಮೂಮೆಂಟ್ಸ್ ಇರುತ್ತೆ ಅಲ್ಲ, ಅಲ್ಲೆಲ್ಲ ನಮ್ಗೆ ಆಯಿಲ್ನ ಹೋಗಬೇಕು. ಸೊ ಇದ್ರ ಮುಖಾಂತರ ನಮಗೇನಾಗುತ್ತೆ ಅಂದರೆ ಎಲ್ಲ ಪಾರ್ಟ್ಸ್ಗಳಿಗೆ ಏನು ಮೂಮೆಂಟ್ಸ್ ಇರುತ್ತೆ ಅಲ್ಲ, ಎಲ್ಲ ಪಾರ್ಟ್ಸ್ಗಳಿಗೆ ನಮಗೇನಾಗುತ್ತೆ ಅಂತಂದರೆ ಆಯಿಲ್ನ ಸಪ್ಲೈ ಆಗುತ್ತೆ. ನೆಕ್ಸ್ಟ್ ಪಾರ್ಟ್ ನೋಡ್ರಿ, LH ಮೇಂಟೆನೆನ್ಸ್ ಫ್ಲ್ಯಾಪ್ ಅಂತ ಬರುತ್ತೆ, ಲೆಫ್ಟ್ ಹ್ಯಾಂಡ್. ಓಕೆ, ರೈಟ್ ಹ್ಯಾಂಡ್ನಲ್ಲಿ ಇತ್ತು, ಈಗ ಲೆಫ್ಟ್ ಹ್ಯಾಂಡ್. ಸೊ ಲೆಫ್ಟ್ ಹ್ಯಾಂಡ್ ಮೇಂಟೆನೆನ್ಸ್ ಫ್ಲ್ಯಾಪ್ ಅಂತ ಕರಿತೀವಿ. ನೆಕ್ಸ್ಟ್ ಕೂಲೆಂಟ್ ಬೇಸಿನ್. ಸೊ ಇದು ಮಷಿನ್ ಬೆಡ್ ಏನಿರುತ್ತಲ್ಲ, ಮಷಿನ್ ಬೆಡ್ನಲ್ಲಿ ಕೆಳಗಡೆ ನಮ್ಗೇನು ಕೊಟ್ಟಿರ್ತೀವಿ ಅಂದ್ರೆ ಕೂಲೆಂಟ್ ಕೊಟ್ಟಿರ್ತೀವಿ. ಸೊ ಅದು ಎಲ್ಲ ಒಂದೇ ಮಷಿನಿಗೆ ಹಾಗೆ ಇರೋದಿಲ್ಲ. ಕೆಲವೊಂದು ಮಷಿನ್ಗಳಿಗೆ ಮಷಿನ್ ಕಾನ್ಫಿಗರೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಮಷಿನಿಗೆ ಏನು ಕೊಟ್ಟಿರ್ತಾರೆ ಅಂದರೆ ಸಪ್ರೇಟ್ ಟ್ಯಾಂಕ್ ಕೊಟ್ಟಿರ್ತಾರೆ. ಕೆಲವೊಂದು ಮಷಿನಿಗೂ ಬೇಸ್ ಒಳಗಡೆ ನಮಗೆ ಕೂಲೆಂಟ್ ಬೇಸಿನ್ ಕೊಟ್ಟಿರ್ತಾರೆ. ಕೆಲವೊಂದು ಮಷಿನಿಗೆ ಸಪ್ರೇಟ್ ಟ್ಯಾಂಕ್ನು ಕೂಡ ನಾವು ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಇಸ್ ದ ಸ್ಲೈಡಿಂಗ್ ಲುಬ್ರಿಕೆಂಟ್ ಬೇಸಿನ್ ಅಂತ ಕರಿತೀವಿ. ಇಲ್ಲಿ ಈ ಮಷಿನ್ ಹಿಂದ್ಗಡೆ ಕೊಟ್ಟಿರ್ತೀವಿ. ಸೊ ಇದು ಸ್ಲೈಡಿಂಗ್ ಲುಬ್ರಿಕೆಂಟ್ ಯಾಕೆ ಕರಿತೀವಿ ಅಂತಂದರೆ ನಮ್ದೇನು ಸೆಂಟ್ರಲ್ ಲುಬ್ರಿಕೇಶನ್ ಏನು ಆಯಿಲ್ ಇರುತ್ತೆ ಎಲ್ಲ ಪಾರ್ಟ್ಸ್ಗಳಿಗೆ ಹೋಗಿ ನೆಕ್ಸ್ಟ್ ಏನು ವೇಸ್ಟ್ ಆಯಿಲ್ ಬರುತ್ತೆ ಅಲ್ಲ, ಸೊ ಅದಕ್ಕೆ ನಾವೇನು ಕರಿತೀವಿ ಅಂದ್ರೆ ಸ್ಲೈಡಿಂಗ್ ಲುಬ್ರಿಕೆಂಟ್ ಬೇಸಿನ್ ಅಂತ ಕರಿತೀವಿ. ನೆಕ್ಸ್ಟ್ ಇಸ್ ದ RH ಚಿಪ್ ಬೇಸಿನ್. ಸೊ RH ಚಿಪ್ ಬೇಸಿನ್ ಅಂತಂದ್ರೆ ಏನು ಅಂತ ನೋಡ್ರಿ. ಸೊ ಇಲ್ಲಿ ನಮಗೆ ಮೆಟಲ್ ಎಲ್ಲ ಕಟ್ ಆಗಿದ್ದೆಲ್ಲ ಚಿಪ್ಸ್ ಇರುತ್ತೆ ಅಲ್ಲ, ಸೊ ಅದೆಲ್ಲ ಚಿಪ್ಸು ಇಲ್ಲಿ ಬೀಳಿರುತ್ತೆ. ಅದಕ್ಕೆ ನಾವೇನು ಕರಿತೀವಿ, RH ಚಿಪ್ ಬೇಸಿನ್ ಅಂತ ಕರಿತೀವಿ. ನೆಕ್ಸ್ಟ್ ಈಸ್ LH ಚಿಪ್ ಬೇಸಿನ್. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ನು ಕೂಡ ನಾವು ಚಿಪ್ ಸೈಡ್ ಕೊಟ್ಟಿರ್ತಾರೆ. ಇಲ್ಲ ಕೆಲವೊಂದು ಮಷಿನಿಗೆ ಚಿಪ್ ಕನ್ವೇರ್ ಕೊಟ್ಟು ಹೊರಗಡೆನೂ ಕೂಡ ನಮ್ಗೆ ಚಿಪ್ಸ್ನ ಬೀಳುತ್ತೆ. ಸೊ ಆ ಥರನೂ ಕೂಡ ನಮ್ಮ ಮಷಿನ್ಸ್ಗಳು ಅವೈಲೇಬಲ್ ಇರುತ್ತೆ. ಓಕೆ, ನೆಕ್ಸ್ಟ್ ಇಸ್ ದ ಸ್ಟೇಟಸ್ ಲೈಟ್. ಸ್ಟೇಟಸ್ ಲೈಟ್ನಾಗ ನೋಡ್ರಿ, ಇಲ್ಲಿ ನಮಗೆ 3 ಕಲರ್ ಸಿಗುತ್ತೆ ಲೈಟು.
ರೆಡ್, ಗ್ರೀನ್, ಯೆಲ್ಲೋ ಅಂತ. ರೆಡ್ ಅಂತಂದ್ರೆ ಏನು, ಮಷಿನ್ ಈಸ್ ಇನ್ ಸ್ಟಾಪ್ ಆರ್ ಎನಿ ಅಲಾರಾಮ್ ಬಂದಾಗ ರೆಡ್ ಬರುತ್ತೆ. ನೆಕ್ಸ್ಟ್ ಯೆಲ್ಲೋ, ರೆಡಿ ಟು ವರ್ಕ್. ನೆಕ್ಸ್ಟ್ ಈಸ್ ದ ಗ್ರೀನ್, ಮಷಿನ್ ರನ್ನಿಂಗ್ ಇದ್ದಾಗ ಸೊ ನಮಗೆ ಗ್ರೀನ್ ಲೈಟ್ ಬಿದ್ದುಬಿಡುತ್ತೆ. ಓಕೆ, ದಿಸ್ ಇಸ್ ದ ಪಾರ್ಟ್ಸ್ ಆಫ್ ಮೇನ್ ಔಟ್ಸೈಡ್ ಪಾರ್ಟ್ಸ್ ಆಫ್ ದ CNC ಮಷಿನ್. ನೆಕ್ಸ್ಟ್ ಈಗ ಇನ್ನೂ ಮಷಿನ್ ಪಾರ್ಟ್ಸ್ ಇದೆ. ದಿಸ್ ಏನು ಕಾಣಿಸ್ತಿದೆ, ಇದಕ್ಕೆ ನಾವೇನು ಕರಿತೀವಿ ಅಂದ್ರೆ ಕಂಟ್ರೋಲ್ ಪೆನಲ್ ಅಂತ ಕರಿತೀವಿ. ಓಕೆ, ಮಷಿನಿಗೆ ಏನು ಕೊಟ್ಟಿರ್ತಾರೆ, ಒಂದು ಕಂಟ್ರೋಲ್ ಪೆನಲ್ ಕೊಟ್ಟಿರ್ತೀವಿ. ಕಂಟ್ರೋಲ್ ಪೆನಲ್ ಇಸ್ ದ ಮಾನಿಟರ್. ಇದ್ರ ಮುಖಾಂತರ ನಾವೇನು ಮಾಡ್ತೀವಿ ಅಂತಂದ್ರೆ ಕಂಪ್ಯೂಟರ್ ಮುಖಾಂತರ ಪ್ರೋಗ್ರಾಮ್ನ ಕ್ರಿಯೇಟ್ ಮಾಡ್ತೀವಿ, ಪ್ರೋಗ್ರಾಮ್ನ ಎಡಿಟ್ ಮಾಡ್ತೀವಿ. ಓಕೆ, ಅದು ಸಲ ಆ್ಯಂಡ್ ಪ್ರೋಗ್ರಾಮ್ನ ರೆಡಿ ಮಾಡಿದ್ದು ಕೂಡ ನಾವು ಡೈರೆಕ್ಟಾಗಿ ರನ್ ಮಾಡ್ಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇದಿಲ್ಲ ನ್ಯೂಮೆರಿಕಲ್ ಕಂಟ್ರೋಲ್ ಅಂತ ಕರಿತೀವಿ. ದಿಸ್ ನ್ಯೂಮೆರಿಕಲ್ ಅಂದರೆ ಇದ್ರ ಮೇಲೆ ಲೆಟರ್ಸು, ನಂಬರ್ಸು, ಸಿಂಬಾಲ್ಸ್ ಇವೆಲ್ಲ ನಮ್ಗೆ ಕೊಟ್ಟಿರ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ನೀವು ನೋಡ್ತೇವೆ ಅಂತಂದರೆ ಸೊ ದಿಸ್ ಇಸ್ ದ ಕಂಟ್ರೋಲ್ ಪೆನಲ್ ಅಂತ ಕರಿತೀವಿ. ಓಕೆ, ದಿಸ್ ದ ಸ್ಕ್ರೀನ್. ಸ್ಕ್ರೀನ್ ಮೇಲೆ ನಮಗೆಲ್ಲ ಏನಾಗುತ್ತೆ ಅಂದರೆ ಎಕ್ಸ್ ಎಕ್ಸಿಸ್, ವೈ ಎಕ್ಸಿಸ್, ಝೆಡ್ ಎಕ್ಸಿಸ್ ಆ್ಯಂಡ್ ಕಟ್ಟಿಂಗ್ ಟೂಲು, ಸ್ಪೀಡ್, ಫೀಡ್ ಆ್ಯಂಡ್ ಯಾವುದು ಕೋಡ್ ರನ್ ಆಗ್ತಾಯಿದೆ, ಯಾವ್ದು ಲೈನ್ ರನ್ ಆಗ್ತಾಯಿದೆ, ಪ್ರತಿಯೊಂದು ಕೂಡ ನಾವೇನು ಮಾಡ್ಬೋದು ಇದ್ರ ಮುಖಾಂತರ ನೋಡ್ಬೋದು. ಓಕೆ, ನೆಕ್ಸ್ಟ್ ಇಸ್ ದ ಮಷಿನ್ ಬೆಡ್. ಸೊ ದಿಸ್ ಇಸ್ ದ ವೈ ಆಕ್ಸಿಸ್ ಮಷಿನ್ ಬೆಡ್ ಅಂತ ಕರಿತೀವಿ. ನೆಕ್ಸ್ಟ್ ದಿಸ್ ಇಸ್ ದ ಮಷಿನ್ ಕಾಲಮ್. ಸೊ ಮಷಿನ್ ಕಾಲಮ್ ಯಾವ್ದು ಆಕ್ಸಿಸ್ ಮೂವ್ಮೆಂಟ್ ಆಗುತ್ತೆ ಅಂತಂದ್ರೆ ಝೆಡ್ ಆಕ್ಸಿಸ್. ಓಕೆ, ಝೆಡ್ ಆಕ್ಸಿಸ್ದಾಗ ನಮಗೇನಾಗುತ್ತೆ ಅಪ್ ಆ್ಯಂಡ್ ಡೌನ್ ಸ್ಪಿಂಡಲ್ ಅಪ್ ಆ್ಯಂಡ್ ಡೌನ್ ಮೂವ್ಮೆಂಟ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಏನಿದೆ ದ ಕ್ರಾಸ್ ಲೈನ್. ದಿಸ್ ಇಸ್ ದ ಎಕ್ಸ್ ಆಕ್ಸಿಸ್ ಮೂವ್ಮೆಂಟ್. ಓಕೆ, ನಮಗೇನಾಗ್ತದೆ ಅಂದರೆ ಎಕ್ಸ್ ಆಕ್ಸಿಸ್ ಮೂವ್ಮೆಂಟ್ ಆಗಬೇಕಾದಾಗ ನಮಗಿದು ಕ್ರಾಸ್ ಲೈಟ್ನ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಏನಿದೆ ಸ್ಪಿಂಡಲ್ ಹೆಡ್. ದ ಮಷಿನ್ ಏನು ಝೆಡ್ ಎಕ್ಸಿಸ್ನ ನಾವೇನು ಸ್ಪಿಂಡಲ್ ಕೊಟ್ಟಿರ್ತೀವಿ ಅದಕ್ಕೆ ಸ್ಪಿಂಡಲ್ ಹೆಡ್ ಅಂತ ಕರಿತೀವಿ. ನೆಕ್ಸ್ಟ್ ಇಸ್ ದ ಇದು ಏನದೆ ಅಂದರೆ ಮೋಟರ್ ಏನು ಕನೆಕ್ಟ್ ಆಗಿರುತ್ತೆ ಅಂದರೆ ಸ್ಪಿಂಡಲಿಗೆ ಕನೆಕ್ಟ್ ಆಗಿರುತ್ತೆ. ಮೋಟರ್ ಎಷ್ಟು ಸ್ಪೀಡ್ ರೊಟೇಟ್ ಆಗುತ್ತೆ ಅಷ್ಟೇ ಸ್ಪೀಡ್ನಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಸ್ಪಿಂಡಲ್ ಕೂಡ ನಮ್ಗೆ ಅಷ್ಟೇ ಸ್ಪೀಡ್ನಾಗ ರೊಟೇಟ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಇಸ್ ದ ಸೆಂಟರ್ ಸ್ಲೀವ್ ಅಂತ ಕರಿತೀವಿ. ಸೆಂಟರ್ ಸ್ಲೀವ್ ಅಂದರೆ ಟೂಲ್ ಕ್ಲ್ಯಾಂಪಿಂಗ್ ಡಿವೈಸ್ ಫಾರ್ SK40 ಅಂತ ಇದೆ. ಇಲ್ಲಿ ಏನಾಗುತ್ತೆ ಅಂದರೆ ನಾ ಹೇಳಿದ ಮುಂಚೆ ಲಿಮಿಟಿಂಗ್ ಪ್ರೆಷರ್ ನಮಗೆ ಬೇಕಾಗುತ್ತೆ. ಅದ್ರ ಸಲುವಾಗಿ ಅಂತಂದರೆ ಟೂಲ್ನ ಕ್ಲ್ಯಾಂಪ್ ಮಾಡೋ ಸಲುವಾಗಿ. ಓಕೆ, ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಪೈಪ್ ಮುಖಾಂತರ ನ್ಯೂಮೆಟಿಕ್ ಪ್ರೆಷರ್ ಕೊಟ್ಟಿರುತ್ತೆ. ನ್ಯೂಮೆಟಿಕ್ ಪ್ರೆಷರ್ ಬಂದಾಗ ನಾವು ವಿತ್ ಹೆಲ್ಪ್ ಆಫ್ ಸ್ಪ್ರಿಂಗ್ ಆ್ಯಕ್ಷನ್ಲಿಂದ ನಮಗೇನಾಗುತ್ತೆ ಡಿಕ್ಲ್ಯಾಂಪ್ ಆಗುತ್ತೆ. ನೆಕ್ಸ್ಟ್ ಅದೇ ಹೋಲ್ಡ್ ಆಗಬೇಕಾದ್ರೆ ನ್ಯೂಮೆಟಿಕ್ ಪ್ರೆಷರ್ ಒಳಗಡೆ ಹೋಗಿ ನಮಗೇನಾಗುತ್ತೆ ಅಂತಂದ್ರೆ ಟೂಲ್ನ ಕ್ಲ್ಯಾಂಪ್ ಆಗುತ್ತೆ. ಓಕೆ, ನಾವು ಎಷ್ಟು ಫೋರ್ಸ್ ಆಗಿ ಟೂಲ್ನ ಕ್ಲ್ಯಾಂಪ್ ಮಾಡಬೇಕು ಅವೆಲ್ಲ ನಮ್ಗೆ ಮಷಿನ್ನಲ್ಲಿ ಸೆಟ್ಟಿಂಗ್ ಇರುತ್ತೆ. ಅದ್ರ ಮುಖಾಂತರ ನಾವೇನು ಮಾಡ್ತೀವಿ ಅಂದ್ರೆ ಟೂಲ್ನ ಕ್ಲ್ಯಾಂಪ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಇಸ್ ದ ಕ್ಲ್ಯಾಂಪಿಂಗ್ ಟೇಬಲ್. ಸೊ ಒನ್ ಟೈಮ್ ನೋಡಿ, ದಿಸ್ ದ ಟೇಬಲ್ ಈಸ್ ದ ಕ್ಲ್ಯಾಂಪಿಂಗ್ ಟೇಬಲ್ ಅಂತ ಕರಿತೀವಿ. ಸೊ ಇದ್ರ ಮೇಲೆ ನಾವೇನು ಮಾಡ್ತೀವಿ ಅಂದ್ರೆ ವರ್ಕ್ ಪೀಸ್ನ ಹೋಲ್ಡ್ ಮಾಡ್ತೀವಿ. ಓಕೆ, ಈ ಪ್ರೆಸೆಂಟಾಗಿ ಏನು ಹೋಲ್ಡ್ ಮಾಡಿದ್ದೀವಿ ಅಂದರೆ ವೈಸ್ ಹೋಲ್ಡ್ ಮಾಡಿದ್ದೀವಿ. ಓಕೆ, ದಿಸ್ ದ ಮಷಿನ್ ವೈಸ್. ಸೊ ಮಷಿನ್ ವೈಸ್. ನೆಕ್ಸ್ಟ್ ಇಸ್ ದ ಕ್ಲ್ಯಾಂಪಿಂಗ್ ಜಾಸ್. ಇಲ್ಲಿ ನಮಗೆ ಎರಡು ಜಾಸ್ ಇದೆ, ಒಂದು ಫಿಕ್ಸ್ಡ್ ಜಾ ಆ್ಯಂಡ್ ಮೂವೇಬಲ್ ಜಾ ಅಂತ ಕರಿತೀವಿ. ನೆಕ್ಸ್ಟ್ ಇಸ್ ದ ವರ್ಕ್ 0 ಪಾಯಿಂಟ್. ಇದು ನಮ್ಗೆ ಮಷಿನ್ 0 ಪಾಯಿಂಟ್ ಅಂತ ಕರಿತೀವಿ. ಕಾಣಿಸ್ತೀವಿ ನಿಮಗೆ ಎರಡು 0 ಪಾಯಿಂಟ್ ಬರುತ್ತೆ. ಒಂದು ಸೆಕೆಂಡ್ ತೋರಿಸ್ತೀನಿ ನಿಮ್ಗೆ. ಓಕೆ, ದಿಸ್ ದ ಮಷಿನ್ 0 ಪಾಯಿಂಟ್. ಇದು ನಮ್ಗೆ ವರ್ಕ್ 0 ಪಾಯಿಂಟ್ ಅಂತ ಕರಿತೀವಿ. ನೋಡ್ರಿ, ಇದು ನಮ್ಗೆ ವರ್ಕ್ 0 ಪಾಯಿಂಟ್, ಇದು ನಮ್ಮದು ಮಷಿನ್ 0 ಪಾಯಿಂಟ್ ಅಂತ ಕರಿತೀವಿ. ಓಕೆ, ನಾವು ವರ್ಕ್ 0 ಪಾಯಿಂಟ್ ಎಲ್ಲನೂ ಕೂಡ ಮಷಿನ್ ಬೆಡ್ ಒಳಗಡೆ ನಾವು ಎಲ್ಲನೂ ಕೂಡ 0 ಮಾಡ್ತೀವಿ. ಓಕೆ, ನಾವು ವರ್ಕ್ ಪೀಸ್ ಇದು ಕಾರ್ನರ್ ಇರ್ಬೋದು, ಇದು ಕಾರ್ನರ್ ಇರ್ಬೋದು, ಇದು ಕಾರ್ನರ್ ಇರ್ಬೋದು, ಇದು ಕಾರ್ನರ್ ಇರ್ಬೋದು, ಆರ್ ಸೆಂಟರ್ ಆಫ್ ದ ವರ್ಕ್ ಪೀಸ್ನಲ್ಲೂ ಕೂಡ ನಾವೇನು ಮಾಡ್ಬೋದು ಅಂದ್ರೆ ರೆಫರೆನ್ಸ್ ಪಾಯಿಂಟ್ ಕೊಟ್ಟು ನಾವೇನು ಮಾಡ್ಬೋದು ಮಷಿನಿಂಗ್ ಸ್ಟಾರ್ಟ್ ಮಾಡ್ಬೋದು. ಸೊ ಇದು ನಾವೇನು ಕರಿತೀವಿ ಅಂತಂದ್ರೆ ವರ್ಕ್ 0 ಪಾಯಿಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಇಸ್ ದ ಮಷಿನ್ 0 ಪಾಯಿಂಟ್. ಇದು ನಾವೇನು ಕರಿ ಮಷಿನ್ 0 ಪಾಯಿಂಟ್ ಅಂತ ಕರಿತೀವಿ. ಮಷಿನ್ 0 ಪಾಯಿಂಟ್ ಅಂದ್ರೇನು, ಯಾರು ಮಷಿನ್ ರೆಡಿ ಮಾಡ್ತಾರಲ್ಲ ಅವರು ಒಂದು ಬೆಡ್ಡಿಂಗ್ ಕಾರ್ನರ್ದಾಗ ರೆಫರೆನ್ಸ್ ಪಾಯಿಂಟ್ ಕೊಟ್ಟಿರ್ತಾರೆ. ಸೊ ಅದಕ್ಕೆ ನಾವೇನು ಕರಿತೀವಿ ಅಂತಂದ್ರೆ ಮಷಿನ್ 0 ಪಾಯಿಂಟ್ ಅಂತ ನಾವು ಅದಕ್ಕೆ ಕರಿತೀವಿ. ಓಕೆ, ನೆಕ್ಸ್ಟ್ ಇಸ್ ದ ಇದಕ್ಕೆ ಏನು ಕರಿತೀವಿ ಅಂದ್ರೆ ನಾವು ಟೂಲ್ ಮ್ಯಾಗ್ಝಿನ್. ಟೂಲ್ ಮ್ಯಾಗ್ಝಿನ್ದಾಗ ಏನು ಮಾಡ್ತೀವಿ ಅಂದ್ರೆ ನಂಬರ್ ಆಫ್ ಟೂಲ್ಸ್ನ ಹೋಲ್ಡ್ ಮಾಡ್ತೀವಿ. ಆ್ಯಂಡ್ ಪ್ರೋಗ್ರಾಮ್ಲಿಂದ ನಾವೇನು ಮಾಡ್ತೀವಿ ಅಂತಂದ್ರೆ ಸ್ಪಿಂಡಲ್ ಒಳಗಡೆ ನಾವೇನು ಕಾಲ್ ಮಾಡ್ತೀವಿ. ಸೊ ಇದಕ್ಕೆ ನಾವೇನು ಕರಿತೀವಿ ಅಂದ್ರೆ ಟೂಲ್ ಮ್ಯಾಗ್ಝಿನ್. ಇದು ಆಟೋಮೆಟಿಕ್ ಆಗಿ ಟೂಲ್ನ ನಮ್ಗೆ ಏನಾಗುತ್ತೆ ಅಂದರೆ ಮ್ಯಾಗ್ಝಿನ್ ಟು ಸ್ಪಿಂಡಲ್, ಸ್ಪಿಂಡಲ್ ಟು ಮ್ಯಾಗ್ಝಿನ್ದಾಗ ನಮ್ಗೆ ಏನಾಗುತ್ತೆ ಅಂತಂದ್ರೆ ಆಟೋಮೆಟಿಕ್ ಆಗಿ ಟೂಲ್ನ ಚೇಂಜ್ ಆಗಿ ವರ್ಕ್ ಆಗುತ್ತೆ. ಸೊ ಇದಕ್ಕೆ ನಾವೇನು ಕರಿತೀವಿ ಅಂತಂದ್ರೆ ಟೂಲ್ ಮ್ಯಾಗ್ಝಿನ್ ಅಂತ ಕರಿತೀವಿ. ಇಲ್ಲಿ 1 2 3 4 5 6 ದಿಸ್ ಇಸ್ ದ ಟೂಲ್ ಲೊಕೇಶನ್ ನಂಬರ್ಸ್. ಓಕೆ, ನಿಮಗೆ ನಂಬರ್ ಕಾಣಿಸ್ತಾ ಇದೆ. ಸೊ ದೀಸ್ ಆರ್ ದ ನಂಬರ್ ಆರ್ ಟೂಲ್ ಲೊಕೇಶನ್ ನಂಬರ್. ನಂಬರ್ ಆಫ್ ಟೂಲ್ಸ್ನ ನಾವು ಹೋಲ್ಡ್ ಮಾಡಬೇಕಾದಾಗ
ನಾವು ಲೊಕೇಶನ್ ಅಂತ ತೋರಿಸ್ತೀವಿ. ಸೊ ಇದಕ್ಕೆ ಟೂಲ್ ನಂಬರ್ಸ್ ಅಂತ ಕರಿತೀವಿ. ಓಕೆನಾ.